ಇವತ್ತಿನ ದಿವಸ ಏನು ಸುಮಾರು 2 ವರ್ಷದಿಂದ ಭೀಮವಾದ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಹುಟ್ಟುಹಾಕಿ ಇಡೀ ಕರ್ನಾಟಕದ 24 ಜಿಲ್ಲೆಗಳಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಶ್ರೀ BN ವೆಂಕಟೇಶ್ ಅವರ ನೇತೃತ್ವದಲ್ಲಿ, ಸಿದ್ಧಾರ್ಥ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ನಾವು ಇಡೀ ರಾಜ್ಯ ತುಂಬೆಲ್ಲ ಚಳವಳಿಯನ್ನು ಕಟ್ಕೊಂಡು ಬಂದಿದ್ದೀವಿ. ದಿಢೀರನೆ ಭೀಮವಾದದ ಒಂದು ಹೆಸರಿನ ಮೇಲೆ ಕೆಲವೊಂದು ಊಹಾಪೋಹಗಳು ಮತ್ತು ವಿವಾದಗಳು ಸೃಷ್ಟಿ ಈ ರಾಜ್ಯದಲ್ಲಿ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ನಾವಾಗಿರ್ಬೋದು, ನಮ್ಮ ರಾಜ್ಯ ಸಂಚಾಲಕರಾದಂತಹ ಡಾಕ್ಟರ್ BN ವೆಂಕಟೇಶನ್ ಆಗಿರ್ಬೋದು, ಕೋರ್ ಕಮಿಟಿ ಅಧ್ಯಕ್ಷರು ಸಿದ್ಧಾರ್ಥನಾಥ್ ಸಿಂಗ್ ಅವರಾಗಿರ್ಬೋದು, D ಸಿದ್ದರಾಜು ಅವರಾಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ನಾವು ಮೊನ್ನೆ ಒಂದು ಸಭೆಯನ್ನು ಮಾಡಿ, ಇಲ್ಲ ಭೀಮವಾದದಲ್ಲಿ ನಾವು ಮುಂದುವರಿಬೇಕು ಅಥವಾ ಭೀಮವಾದದ ಹೆಸರನ್ನ ನಾವು ಸ್ವಲ್ಪ ತಿದ್ದುಪಡಿ ಮಾಡಬೇಕು ಅಂತ ಒಂದು ವಿಚಾರ ಇಟ್ಟುಕೊಂಡಕ್ಕಿರಿಂದ ಒಂದು ಸಭೆ ಮಾಡಿದಾಗ, ಮತ್ತು ಯಾವುದೇ ರೀತಿಯಾದಂತಹ ಈ ಸಹಕಾರ ಇಲಾಖೆ ಆಗಿರ್ಬೋದು, ಸಹಕಾರ ಕೋಆಪರೇಟಿವ್ ಆಕ್ಟ್ ಪ್ರಕಾರ ನಾವು ಯಾವುದೇ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭೀಮವಾದ ಅಂತಕ್ಕಂಥದ್ದು ಯಾರ್ದು ಒಂದು ಪೇಟೆಂಟ್ ತಗೊಂಡದಲ್ಲ, ಅವ್ರಿಗೆ ಕಾಪಿ ರೈಟ್ ಅಲ್ಲ ಅವ್ರದ್ದು. ಆದರೂ ಕೂಡ ಇಡೀ ರಾಜ್ಯದಲ್ಲಿ ಸುಮ್ಮನೆ ಭೀಮವಾದ ನಮ್ದು ಅಂತಕ್ಕಂಥದ್ದನ್ನ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರ ಮತ್ತು ಸಿದ್ಧಾರ್ಥ ಅವರ ನೇತೃತ್ವದಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಂಡಿವಿ. ಭೀಮವಾದ ಹೆಸರನ್ನ ಸ್ವಲ್ಪ ಪ್ರಮಾಣದಲ್ಲಿ ತಿದ್ದುಪಡಿಯನ್ನ ಮಾಡಿಕೊಳ್ಳೋಣ. ತಿದ್ದುಪಡಿ ಮಾಡೋದ್ರ ಮುಖಾಂತರ ನಾವು ಮತ್ತೆ ಈ ರಾಜ್ಯದಲ್ಲಿ ಚಳವಳಿಯನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ, ಬುದ್ಧರ ವಿಚಾರಗಳನ್ನ, ಪುಲಿ ಶಾಹು ಮಹಾರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ ವಿಚಾರಧಾರೆಗಳನ್ನ ಮತ್ತೆ ನಾವು ಜನರಿಗೆ ತಲುಪಿಸಬೇಕು, ಜನರನ್ನ ಜಾಗೃತಿ ಮಾಡಬೇಕು. ಇವತ್ತಿನ ದಿವಸ ಸಂವಿಧಾನ ಅಳಿವಿನ ಅಂಚಿನಲ್ಲಿದೆ. ಸಂವಿಧಾನ ಉಳಿವಿಗಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಹೆಸರನ್ನ ಸಣ್ಣ ಪ್ರಮಾಣದಲ್ಲಿ ತಿದ್ದುಪಡಿ ಮಾಡಿ ಭೀಮ ಮಾರ್ಗ ಅಂತಕ್ಕಂಥದ್ದನ್ನ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಅಂತಕ್ಕಂಥ ಹೆಸರನ್ನ ಇವತ್ತಿನ ದಿವಸ ಸಣ್ಣದಾಗಿ ತಿದ್ದುಪಡಿ ಮಾಡಿಕೊಂಡು ಭೀಮವಾದದ ಹೆಸರಿನ ಬದಲಾಗಿ ಭೀಮ ಮಾರ್ಗ ಅಂತಕ್ಕಂಥದ್ದನ್ನ, ಭೀಮವಾದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮತ್ತು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು, ವಾದ ಅಂದ್ರೆ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು, ಮಾರ್ಗ ಅಂದ್ರೆ ಏನ್ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ಮಾರ್ಗ ಇದೆಯಲ್ಲ, ಆ ತತ್ವ ಸಿದ್ಧಾಂತಗಳನ್ನ ಅಳವಡಿಸುವುದರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಸಾಗುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ಭೀಮ ಮಾರ್ಗ ಅಂತಕ್ಕಂಥ ಒಂದು ನಾಮಕರಣ, ಒಂದು ಹೆಸರನ್ನ ನಾವು ಇವತ್ತಿನ ದಿವಸ ಆಯ್ಕೆ ಮಾಡಿ ಅದರ ಮುಖಾಂತರ ಇಡೀ ರಾಜ್ಯ ತುಂಬೆಲ್ಲ ಇನ್ಮೇಲೆ ನಮ್ಮ ರಾಜ್ಯ ಸಂಚಾಲಕರಾದಂತಹ BN ವೆಂಕಟೇಶನ್ ಅವರ ನೇತೃತ್ವದಲ್ಲಿ, ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಸಿದ್ಧಾರ್ಥನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ, D ಸಿದ್ದರಾಜು ಅವರ ನೇತೃತ್ವದಲ್ಲಿ, ನಮ್ಮ ಇಡೀ ರಾಜ್ಯದ ಎಲ್ಲಾ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇನ್ನು ಮುಂದೆ ಇವತ್ತಿನಿಂದ ಕರ್ನಾಟಕದಲ್ಲಿ ಭೀಮವಾದದ ಒಂದು ಚಳವಳಿ ಏನಿತ್ತಲ್ಲ, ಇಡೀ ಕರ್ನಾಟಕ ತುಂಬೆಲ್ಲ ಏನ ಭೀಮವಾದಿಗಳಿದ್ರಲ್ಲ, ಆ ಭೀಮವಾದಿಗಳೆಲ್ಲರೂ ಇನ್ಮೇಲೆ ಭೀಮ ಮಾರ್ಗದಲ್ಲಿ ಅಂದ್ರೆ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದಲ್ಲಿ ಈ ಚಳವಳಿಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಸಂಜೀವ್ ಕಾಂಬ್ಳೆ, ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ, ಬೆಂಗಳೂರು. ಸೇವೆ ಮಾಡ್ತಾ ಇದ್ದಾರೆ ವೆಂಕಟೇಶ್ ಅವರು, ಏನ್ ಹೇಳಕ್ ಬಯಸ್ತೀರಾ? ಈ ವಿಚಾರವಾಗಿ ನಾವು ಹೇಳಬೇಕು ಅಂದರೆ, ಹೀಗೆ ಅಷ್ಟೇ ಅಲ್ಲ, ಮೊದಲಿಂದನೂ ಅಷ್ಟೇ ಯಾರು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸುವಂಥವ್ರಾಗಲಿ ಅವ್ರ ಮೇಲೆ ಕೆಟ್ಟ ಹೆಸರು ಬರುವಂಥದ್ದು ಈಗಲೇ ಅಂದಲ್ಲ, ಮೊದಲಿಂದನೂ. ಈವನ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೂ ಬಿಟ್ಟಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಬ್ರಿಟಿಷರ ಗುಲಾಮರು ಅಂತಲೂ ಕರೆದಂಥವ್ರು ಇದ್ದಾರೆ. ಹಂಗಿರುವಾಗ ಜನಗಳನ್ನು ಯಾರನ್ನೂ ಮೆಚ್ಚೋದಕ್ಕಾಗಲ್ಲ. ಯಾಕಂದರೆ ಅವ್ರು ಏನೇ ಇರಲಿ, ನಮ್ಮ ಮಾರ್ಗದಲ್ಲಿ ನಾವು ಮಾಡ್ತಾ ಇರೋದು ಸರಿ ದಾರಿ ಅನ್ನೋದನ್ನು ಅವ್ರು ತಿಳ್ಕೊಂಡು ಆ ದಾರಿಯಲ್ಲಿ ನಾವು ಸಾಗಿದಾಗ ಇವತ್ತಲ್ಲ ನಾಳೆ ಯಶಸ್ವಿ ಎಂದು ಕಾಣ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದ ಡಾಕ್ಟರ್ ವೆಂಕಟೇಶ್ನವರು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಂಘಟನೆ ಆ ಮನುಷ್ಯ ಸುಮಾರು ಒಂದು 3 ತಿಂಗಳಿಂದ ಕಾರ್ಯಕ್ರಮ ಸರಿಯಾಗಿ ಆಗದೇ ಇರೋದ್ರಿಂದ ಮತ್ತು ಎಲ್ಲೂ ಕಾರ್ಯಕ್ರಮ ಚಟುವಟಿಕೆಗಳು ಇಲ್ಲದೇ ಇರೋದ್ರಿಂದ ಒದ್ದಾಡಿರೋದು ನೋಡಿದ್ರೆ ನಮಗೇನೆ ಬೇಜಾರಾಗುತ್ತೆ. ದಿನ ರಾತ್ರಿ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಫೋನ್ ಮಾಡಿ, ಅಣ್ಣ ಏನನ್ನ ಮಾಡೋದು, ಅಣ್ಣ ಸಂಘಟನೆ ಹಿಂಗೆ ಆಗೋಯ್ತಲ್ಲ, ಹಿಂಗೇನ ಆ ಥರ ವಿಚಾರಗಳನ್ನು ನಿಜಕ್ಕೂ ಮನುಷ್ಯ ಸಂಘಟನೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಇವತ್ತೊಂದು ದಿನ ಇವತ್ತು ಒಳ್ಳೆ ದಾರಿ ಸಿಕ್ಕಿದೆ. ಆ ದಾರಿಯಲ್ಲಿ ಮುನ್ನಡೆಯೋದಕ್ಕೆ ಎಲ್ಲರಿಗೂ ಚೈತನ್ಯ ಸಿಕ್ಕಿದೆ. ಆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇವತ್ತೇನು ಕೂತಿದ್ದೀವಿ ನಾವೆಲ್ಲ ಎಲ್ಲರೂ ಸೇರಿ ಈ ಸಂಘಟನೆಯನ್ನು
ಮುನ್ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಭದ್ರ ಆಗಿರ್ತೀವಿ ಅಂತ ಹೇಳ್ತಾ ನನಗೆ 2 ಮಾತಾಡಲು ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ಒಂದು ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಸಿದ್ದರಾಜು ಅಂತ, ರಾಜ್ಯ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತೀನಿ. ಹೇಗಿದ್ದೀರಾ? ಏನ್ ಹೇಳ್ತೀರಾ? ಸರ್, ವಿಷಯ ಏನಂದ್ರೆ ದಲಿತ ಅನ್ನೋ ಸಂಘರ್ಷ ಸಮಿತಿ ಅನ್ನೋದು ಭೀಮನ ಮಾರ್ಗ ಅಂತೇಳಿ, ಭೀಮ ಬಿಡೋ ದಾರಿಯಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಏನು ವಿಷಯ ಅಂದ್ರೆ ಈ ಕಿರಿಕೀಟಾಣಗಳು ಅಂದ್ರೆ ಕೆಟ್ಟದು ನಮ್ಮನ್ನ ದೃಷ್ಟಿ ಬಿಡ್ತು. ಆ ದೃಷ್ಟಿಯನ್ನ ತೆಗೆದಾಕಿ ಇವತ್ತು ಭೀಮನ ಹೋಗುವ ನಾಮನ ದಾರಿಯಲ್ಲಿ ನಾವು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಸ್ವಲ್ಪ ಜನ ಮಾತಾಡ್ಕೊಂಡ್ರು, ಆ ಒಂದು ವಿಚಾರನ ಮಾತ್ರ ಹೇಳ್ತೀನಿ. ನಮ್ಮ ನಾಯಕರು ತುಂಬಾ ಕೆಟ್ಟವರು ಅಂತ ಹೇಳಿದ್ರು. ನಮ್ಮ ನಾಯಕರು ಯಾವತ್ತು ಹೆಣ್ಣು ಮಕ್ಳಿಗೆ ತಂದೆ ಸ್ಥಾನವನ್ನು ಕೊಡ್ತಾರೆ ಅಂತೇಳಿ ನಾ ಈ ಸಭೆಯಲ್ಲಿ ಹೇಳ್ಕೊಂತ ಇದ್ದೀನಿ. ಯಾವತ್ತು ನಮ್ಗೆಲ್ಲ ನಮ್ಮ ಅಣ್ಣ ತಮ್ಮದಿರೆ, ನಮ್ಮ ತಂದೆಯವರೇ, ಆ ತಾಯಿಯಂದಿರೆ, ದಯವಿಟ್ಟು ಅವ್ರ ಮೇಲೆ ಇರೋ ಯಾವುದೇ ಒಂದು ಕಪ್ಪು ಮಸಿಯನ್ನ ನಾವು ಹೆಣ್ಮಕ್ಳು ಮುಂದೆ ನಿಂತು ಇದನ್ನ ಒರೆಸಿ ನಾವು ಸಂಘಟನೆಯನ್ನ ಎದ್ದು ನಿಂತು ತೋರಿಸ್ತೀವಿ ಅಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ಕೊಂತೀನಿ ಸರ್. ನನ್ನ ಹೆಸರು ಸಾವಿತ್ರಿ ಅಂತೇಳಿ, ಕೋಲಾರ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿಯಾಗಿ ಮಾಡ್ತಾ ಇದ್ದೀನಿ. ಮತ್ತೆ ಕೋಲಾರ ಉಸ್ತುವಾರಿಯಾಗಿ, ವಿದ್ಯಾರ್ಥಿ ಒಕ್ಕೂಟ ರಾಜ್ಯ ಸಂಚಾಲಕಿಯಾಗಿ ನನಗೆ ಪೋಸ್ಟಿಂಗ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ನನ್ನ ಜೈ ಭೀಮ್ ವಂದನೆಗಳು. ಏನು ಇವತ್ತು ಭೀಮವಾದ ನಾವು ಸುಮಾರು ಒಂದು 20 ವರ್ಷದಿಂದ ಭೀಮವಾದ ಇಡೀ ರಾಜ್ಯದಲ್ಲಿ ಕಟ್ಕೊಂಬಂದಿದ್ದೀರಿ. ಯಾರು ಹಕ್ಕಲ್ಲ ಭೀಮವಾದ. ಆದರೆ ಡಾಕ್ಟರ್ ಬಾಬಾ ಸಾಹೇಬರು ದಾರಿಯಲ್ಲಿ ನಡೆದಿದ್ದೀರಿ. ನಾವು ಯಾವುದು ಸುಳ್ಳು ಪಳ್ಳು ಹೇಳ್ದಿರ ನಾವು ಬಾಬಾ ಸಾಹೇಬರ ಕನಸು, ಅವ್ರು ಏನು ಆಸೆ ಇತ್ತೋ ನಮ್ಮ ಜನಾಂಗಗಳಕ ಏನು ನ್ಯಾಯ ಕೊಡಿಸ್ಬೇಕು, ಏನು ಅವ್ರಿಗೆ ಅನ್ಯಾಯ ಆದರೆ ಏನು ಮಾಡಬೇಕು ಅಂತೇಳಿ ಆ ವಿಚಾರದ ದಾರಿಯಲ್ಲಿ ನಾವು ಬಂದಿದ್ದೀರಿ. ಇವತ್ತು ನಮ್ಮ ಜನಾಂಗಗಳಕ್ಕಾಗಲಿ ನಮ್ಮ ಪ್ರತಿಯೊಂದು ಜಾತಿಗೂ ಯಾರೇ ಆಗಲಿ ನಮ್ಮ ಚಳುವಳಿಯಿಂದ ಯಾರಿಗೂ ತೊಂದರೆ ಆಗಿಲ್ಲ. ಇವತ್ತು ನಾವು ಭೀಮವಾದದಿಂದ ಭೀಮ ಮಾರ್ಗ ದಲಿತ ಸಂಘಟನೆ ಸಮಿತಿ ಭೀಮ ಮಾರ್ಗ ಇವತ್ತು ಬೆಂಗಳೂರಲ್ಲಿ ಸ್ಟೇಟ್ ಕಮಿಟಿ ಮೀಟಿಂಗ್ ಕರೆದಿದ್ದೀರಿ. ಎಲ್ಲ ಜಿಲ್ಲೆಯವರು ಬಂದಿದ್ದಾರೆ. ಏನಿವತ್ತು 21 ಜಿಲ್ಲೆ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇನ್ನು 5 ಜಿಲ್ಲೆಯವರು ಬರಬೇಕಾಗಿತ್ತು, ಅವರು ಕಾರಣದಲ್ಲಿ ಬಂದಿಲ್ಲ. ನೆಕ್ಸ್ಟು ಇದರಲ್ಲಿ ಎಲ್ಲ ಜಿಲ್ಲೆಗಳು ನಾವು ಭರ್ತಿ ಮಾಡ್ತೀರಿ. ಆದರೆ ಬಾಬಾ ಸಾಹೇಬ್ರ ಕನಸು ಅವ್ರು ಏನು ದಾರಿಯಲ್ಲಿ ನೋಡಿದ್ರೆ ಆ ದಾರಿಯಲ್ಲಿ ನಾವು ಹೋಗೋಕೆ ಇಷ್ಟಪಡ್ತೀರಿ. ಯಾವುದು ನಾವು ಇವತ್ತು ಪ್ರಮಾಣ ಮಾಡ್ತಾಯಿದ್ದೀರಿ, ಯಾವತ್ತೂ ನಾವು ನಮ್ಮ ಜನಾಂಗಗಳಕ ಮೋಸ ಆಗಲಿ ನಮ್ಮ ಕಡೆಯಿಂದ ಅನ್ಯಾಯ ಆಗಲಿ ನಾವು ಮಾಡೋಕ್ಕೆ ಬಿಡೋಲ್ಲ. ಪ್ರತಿಯೊಂದು ಜಾತಿನೂ, ಯಾಕಂದರೆ ಬಾಬಾ ಸಾಹೇಬ್ರ ಕನಸು ಎಲ್ಲರಿಗೂ ಒಂದೇ ಸಮವಾಗಿ ಸಮಪಾಲು ಹಂಚಿಕೆ ಅನ್ಬೋದು. ಅದೇ ಗುರಿಯಲ್ಲಿ ನಮ್ದು. ಯಾಕಂದರೆ ನಾವು ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಮಕ್ಕಳಿಗೂ ಬುಕ್ಸ್ ಆಗಲಿ ಇಲ್ಲ ಅವ್ರಿಗೆ ಒಂದು ಏನೇ ಒಂದು ಇದಾಗಲಿ ನಾವು ವಿದ್ಯಾ ಅಂತ ಕೊಡ್ಬೇಕು. ಯಾಕಂದ್ರೆ ಫಸ್ಟು ಶಿಕ್ಷಣ ಇಲ್ಲಾಂದರೆ ನಾವು ಯಾರು ಹೋರಾಟ ಮಾಡೋಕ್ಕೂ ಆಗಲ್ಲ. ಫಸ್ಟು ಶಿಕ್ಷಣ ಮಕ್ಕಳಿಗೆ ಫಸ್ಟು ನಾವು ವಿದ್ಯಾಗಳು ಕಳಿಸ್ಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ತೀರ್ಮಾನಗಳು ಹಾಕೊಂಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ನಮ್ಮ ಕಡೆಯಿಂದ ಏನಾಗಬೇಕೋ ಅದನ್ನು ನಾವು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀರಿ. ಆಮೇಲೆ ಇವತ್ತು ಭೀಮಾ ಮಾರ್ಗ ಅಂತೇಳಿ ಇವತ್ತಿಂದ ಶುರುವಾಗಿದೆ. ಇದು ನಮ್ಮದು ಭೀಮವಾದನೇ, ಆದರೆ ನಾವು ಕಟ್ಟಿರೋ ಭೀಮವಾದ ನಮ್ಮನೆ. ಇದು ನಮ್ಮನೆಗೆ ಬಂದು ಸೇರ್ಕೊಂಡಿರೋರು ಇವತ್ತು ನಂದು ಅಂತೇಳಿ ಫೈಟ್ ಮಾಡ್ತಾರೆ. ಇರಲಿ, ಆದರೆ ಎಲ್ಲ ಇಡೀ ರಾಜ್ಯದಲ್ಲಿನೂ ಬಾಬಾ ಸಾಹೇಬರು ನಲ್ಲೆಲ್ಲಿ ಬದುಕ್ತಾ ಇರೋದು ನಾವು. ಅದರಿಂದ ಬಾಬಾ ಸಾಹೇಬ್ರ ದಾರಿಯಲ್ಲಿ ನಾವು ಹೋಗ್ತೀರಿ. ನಾವು ಭೀಮಾ ಮಾರ್ಗ ಏನಿದೆ ಮಾಡ್ಕೊಂಡಿದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ಹಳ್ಳಿಗಳಕ ಮುಖಾಂತರ ನಾವು ಭೀಮಾ ಮಾರ್ಗ ಕಟ್ತೀರಿ. ನೆಕ್ಸ್ಟು ದಿನಗಳಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಒಳ್ಳೆ ಕಾರ್ಯಕ್ರಮಗಳು, ಆಮೇಲೆ ನಮ್ಮ ಜನಾಂಗಕ್ಕೆ ಏನು ಬಡವರಿಗೆ ಮನೆಗಳಿಲ್ಲ ಅದನ್ನು ಸರ್ಕಾರದಿಂದ ನಮ್ಮ ಚಳುವಳಿ ಕಡೆಯಿಂದ ಮನೆಗಳು ಕೊಡಿಸ್ಬೇಕು. ಕೆಲಸಗಳು ಕೆಲವರಿಗೆ ಒಳ್ಳೊಳ್ಳೆ ಇದಾಗಿದ್ದಾರೆ, ಅವ್ರಿಗೆಲ್ಲ ಕೆಲಸಗಳು ಕೊಡಿಸ್ಬೇಕು. ಅದನ್ನೆಲ್ಲ ಹೋರಾಟ ಮುಖಾಂತರ ನಾವು ನಮ್ಮ ಏನು ಹಕ್ಕೈತೋ ಆ ಹಕ್ಕನ್ನು ನಾವು ನಮ್ಮ ಜನಾಂಗಕ್ಕೆ ನ್ಯಾಯ ರೀತಿಯಲ್ಲಿ ಕೊಡಿಸ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು, ತಾಲೂಕು ಲೀಡರ್ಗಳು ಎಲ್ಲ ಜಿಲ್ಲೆಗಳಿಂದ ಬಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ನನ್ನ ಭೀಮ ವಂದನೆಗಳು ಹೇಳ್ತಾ ಜೈ ಭೀಮ್, ಜೈ ಭಾರತ್ ಮಾತ್. BN ವೆಂಕಟೇಶ್, ಡಾಕ್ಟರ್ BN ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು.